ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಹೋಬಳಿಯಾದ್ಯಂತ 3 ದಿನಗಳ ಕಾಲ ಗಣೇಶನ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ಅರಸೀಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಗಣೇಶನನ್ನು ಶುಕ್ರವಾರ ಸಂಜೆ ವಿಸರ್ಜಿಸಿದರು. ಮಕ್ಕಳು ಪಟಾಕಿ ಹಾರಿಸುತ್ತಾ, ಸುರ್ಸುರ್ ಬತ್ತಿ ಹಚ್ಚುತ್ತಾ, ಗಣಪತಿ ಬಪ್ಪೋ ಮೋರಿಯ ಎಂದು ಕೂಗುತ್ತಾ ಕೆರೆ ಬರುವವರೆಗೂ ಸಂತೋಷದಿಂದ ದಾರಿಯುದ್ದಕ್ಕೂ ಸಂಭ್ರಮದಿಂದ ನಡೆದು, ಗಣಪ ಬಂದ ಚಿಕ್ಕ ಕೆರೇಲಿ ಬಿದ್ದ, ದೊಡ್ಡ ಕೆರೇಲಿ ಎದ್ದ ಎನ್ನುತ್ತಾ ವಿವಿಧ ವಾದ್ಯಗಳೊಂದಿಗೆ ಊರಿನ ಪ್ರತಿಯೊಂದು ಬೀದಿಗಳಲ್ಲಿ ಯುವಕರು ನೃತ್ಯ ಮಾಡುತ್ತಾ, ಮೆರವಣಿಗೆ ಮಾಡುತ್ತಾ ಕೆರೆಯಲ್ಲಿ ಗಣೇಶನನ್ನು ವಿಸರ್ಜಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ವೈ. ದೇವೇಂದ್ರಪ್ಪ ನವರು ತಾಳ, ಮೃದಂಗ ಬಾರಿಸಿದರು. ಊರಿನ ಪ್ರಮುಖ ಗಣಪಗಳಾದ ಕೊಲಶಾಂತೇಶ್ವರ ಮಠದ ಗಣಪ, ಹರಿಜನ ಕೇರಿ ಗಣಪ, ಗಂಗಾಮತ ಕೇರಿ ಗಣಪ, ಗೊಂಡೋಳಿ ಸಮಾಜದ ಗಣಪ, ಶಾಂತ ಪ್ರಕಾಶದ ಓಣಿ ಗಣಪ, ಸಾರ್ವಜನಿಕ ಗಣಪಗಳನ್ನು ವಿಸರ್ಜಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದ ವೈ. ದೇವೇಂದ್ರಪ್ಪ, ವೈ. ಕೊಟ್ರೇಶ್, ಗೋಪಾಲ, ಶಿವಾಜಿ, ಜೋಗಪ್ಲ, ಎನ್. ನೀಲಪ್ಪ, ಕೆ. ಮಹೇಶ್, ಕೆ. ಸುನಂದ, ಎ. ಬಿ. ಜಗದೀಶ್ ಗೌಡ, ಎ. ಬಿ. ವೀಣಾ, ಕೆ. ಎಂ. ಮನು, ಕೆ. ಎಂ. ಅನು, ಎ. ಬಿ. ದೀಕ್ಷಿತ್ ಗೌಡ ಪಾಲ್ಗೊಂಡಿದ್ದರು. ವರದಿ ಮಹೇಶ್, ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ.